ಶ್ರೀ ಗುರು ಬೀರ್ಲಿಂಗನ ಪಾದಕ್ಕೆ ಅನಂತ ಕೋಟಿ ದೀರ್ಘದಂಡನ ಪ್ರಣಾಮಗಳು. ಬೀರಲಿಂಗನ ಪರಮಶಿಷ್ಯನಾಗಿರ್ತಕ್ಕಂಥ ಮಹಾಲಿಂಗರಾಯನ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳು. ಇದು ಒಂದು ಗಡೆಪ್ ಮಾರಾಯರ ಜನ್ಮದ ರಹಸ್ಯ. ನಮ್ದು ಚಿಕ್ಕಪ್ಪ ತೀರಿ ಹೋದ್ಮೇಲೆ, ನಿವೃತ್ತಿ ಆದ್ಮೇಲೆ ಇವರು ಪುನರ್ಜನ್ಮ ಪಡೆದಂತ ಒಂದು ಕಥೆ ಇದು. ಕೆಲವು ಸಾರಿ ಪ್ರಶ್ನಾವಳಿ ಹಾಕಿ ನೋಡಿದ್ದಕ್ಕಾಗಿ ನಾ ಒಂದು ಅಂತರವಿರೋ ಕಾರಣದಿಂದ ಜನನ ಆಗಿರಲಿಲ್ಲ. ಈಗ 5 ವರ್ಷಿನ ಕಂದ ಪಟ್ಟಕ್ಕೆ ಬಿಟ್ಟಂತ ಪೂಜಾರಿ. ಪೈಲ ನಮ್ದು ಚಿಕ್ಕಪ್ಪ ಇದ್ರು. ಅವರು ಚಿಕ್ಕಪ್ಪ ನಿವೃತ್ತಿ ಆದ ನಂತರ ಪೈಲ ಅವರು ಯಾವ ಡೇಟಿಗೆ ಜನನ ಆಗಿದ್ರು ಅದೇ ಡೇಟಿಗೆ ಇವರು ಜನನ ಆಯ್ತು. ಇಂಥ ವೇಳೆಯಲ್ಲಿ ನೆಣಕಿ ಜಕರಾಯಿ ಮುತ್ಯನ ಭೇಟಿ ಕಾರ್ಯಕ್ರಮ, ಜಾತ್ರೆ ಮಹೋತ್ಸವ, ಅದೇ ದಿವಸ ಇವ್ರದ್ದು ಜನನ ಆಯ್ತು. ಇವರು ಹುಟ್ಟಿ ಬರ್ಬೇಕಾದ್ರ ಒಂದು ಪವಾಡನ ಅಂತ ಹೇಳಬೇಕು. ನಮ್ದು ಆಯಿ ತಂಗಿ ಮಗ ಕಾಕ ಅವರ ಸ್ವಪ್ನದಲ್ಲಿ ಬಂದು ನಾ ಇಂಥವನು ಹುಟ್ಟಿಲಿ ಜನನ ಆಗವ ಇದ್ದೀನಂತ ಹೇಳಿದ್ರು. ಜನನ ಆಗಿದ್ರು. ಅವರು ಒಂದು ವಿಸ್ಮಯ ಪವಾಡನ ಅಂತ ಹೇಳಬೇಕು. ಆದ್ರೆ ಕಾಕ ಒಂದ್ ದಿವ್ಸ ನಮ್ಮ ಮನೆಗೆ ಬಂದ್ರು. ಇನ್ನು ಜನನ ಆಗೋಕ್ಕಿಂತ ಪೂರ್ವದಲ್ಲಿ ಒಂದ್ ದಿವ್ಸ ಕಾಕ ಮನೆಗೆ ಬಂದು, ಅಪ್ಪ ಗಡೆಪ್ ಮಾರಾಯರು ಜನನ ಆಗ್ತೀನಂತ ಹೇಳಕತ್ತಾರ. ಸ್ವಪ್ನದಲ್ಲಿ ಬಂದು ಇಂಥವನು ಹೊಟ್ಟಿಲಿ ಹುಟ್ಟು ಬರಿತೀನು, ನಾ ಇವನು ಹೊಟ್ಟಿಲಿ ಜನನ ಆಗ್ತೀನು, ಜರ ಮನೆಯಲ್ಲಿ ಶಿಸ್ತನ್ನು ಜರ ಕಾಪಾಡಿ ಅಂತ ಹೇಳಿದ್ರು. ಆಗ್ಲಿ ಕಾಕನ ಸಂಗಟ ಚರ್ಚೆ ಮಾಡಿದ್ದೆವು, ಮಾತಾಡಿದ್ದೆವು, ಎಲ್ಲ ಹೇಳಿದ್ರು ಕೇಳಿದ್ರು. ಅಂದ್ರೆ ಮುಂದ ಕೆಲವು ದಿನಗಳ ನಂತರ ಜನನ ಆಯಿತು. ಎಣಿಕಿ ದೇವರು ಬಿಟ್ಟಿ ದಿನನೂ ಜನನ ಆಯಿತು. ಜನನ ಆದ ನಂತರ ಒಂದು ವಿಸ್ಮಯನೇ ಆಕೋತ ಹೋಯ್ತು. ಆದರೆ ಅವನದೇ ಆದ ಒಂದು ಪ್ರಪಂಚ, ಯಾವುದಕ್ಕೂ ಕುಂದು ಕೊರತೆ ಬರುವುದಿಲ್ಲ. ಅವನದೇ ಆದ ಒಂದು ಪ್ರಪಂಚ. ಮಾತಾಡೋ ಮಾತುಗಳಾಗಲಿ, ವಾಪರಾಸದ ಭಾಷೆ ಆಗಲಿ, ಯಾವುದೇ ಅಲ್ಲಿ ಒಂದು ವಿಸ್ಮಯ ಪವಾಡ. ಅವನಿಗೆ ಆದಂತ ಒಂದು ಸೆಪರೇಟ್ ರೂಮ್ ಇದೆ. ಅವನದೇ ಆದಂತದ್ದು ಒಂದು ಮಹತ್ವದ ಜಾಗ ಇದೆ. ಅವರು ಏನೇ ಹೇಳಿ ಏನೇ ಕೇಳಿ ಅವ್ರದೇ ಆದಂತ ಒಂದು ವಿಸ್ಮಯ. ಇವರು ಹುಟ್ಟಿ ಬರುವ ಪೂರ್ವದಲ್ಲಿ ನಮ್ಮ ತಾಯಿ ಸ್ವಪ್ನದಲ್ಲೇ ಬಂದು ಒಂದು ಮಾತನ್ನು ಹೇಳಿದರು. ಏನ್ ಮಾತನ್ನು ಹೇಳಿದ್ರಪ್ಪ ಅಂದ್ರ, ನಾ ಸಣ್ಣ ಮಗನ ಹುಟ್ಟಿ ಬರಾಮಿದ್ದೀನಿ, ನಿಜ ಯಾಕೆ ಮಾಡಮ್ಮ ಅಂತ ಹೇಳಿದ್ರು. ಸೂರ್ಯ ಉದಯ ಆಗೋ ಕಾಲಕ್ಕದಾಗ ಅಮ್ಮ ಬಂದು ನನಗೆ ಹೇಳಿದಳು, ಅಪ್ಪ ಮಾಳಿಂಗರಾಯ ಮುತ್ಯ ಹುಟ್ಟಿ ಬರ್ತಾನಂತ ಸ್ವಪ್ನದಲ್ಲಿ ಬಂದು ಹೇಳ್ಯಾನ. ಆಗ್ಲಮ್ಮ ಅಂದೆವು. ಅವರು ಹೇಳಿದಂಗ ಒಂದೊಂದು ಪಾಲಿಸೋತ್ ಹೊಂಟಿದ್ದೆವು. ಅವ್ರದೇ ಆದಂತದ ಒಂದು
ಅನುಚರ ಇರ್ತದ, ಅವ್ರದೇ ಆದಂತ ಒಂದು ಸೃಷ್ಟಿ ಇರ್ತದ, ಅವ್ರದೇ ಆದಂತದ ಒಂದು ಮಹತ್ವ ಇರ್ತದ. ಅವ್ರು ಮಹಿಮಾಂತಕ ಮಹಾಲಿಂಗರಾಯರವರು ಏನು ಬುದ್ಧಿ ಶಕ್ತಿ ಕೊಡ್ತಾರಲ್ಲ ಅದೇ ರೀತಿ ಹೊಂಟದ. ಅವಂದೇ ನಮ್ಮ ಮನೆಯಲ್ಲಿ ಅವಂದೇ ಏನಂತದ ಒಂದು ಬೇರೆ ಫ್ಯಾಮಿಲಿ ಅದ. ಒಂದು ಊಟ ಕೊಡುವ ವ್ಯವಸ್ಥೆ ಆಗಿರ್ಬೋದು, ಒಂದು ಅವನ್ ಜಳಕದ ವ್ಯವಸ್ಥೆ ಆಗಿರ್ಬೋದು, ಒಂದು ಪೂಜೆ ವ್ಯವಸ್ಥೆ ಆಗಿರ್ಬೋದು, ಒಂದು ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ನನ್ನ ತಾಯಿ ಎಲ್ಲ ಕೈಗೊಡುತ್ತಿದ್ದಾರೆ. ಎಲ್ಲ ಅವನಿಗೆ ಏನ್ ಹತ್ತದ ಆಗು ಹೋಗುಗಳ ಬದಲು ನನ್ನ ತಾಯಿ ನೋಡ್ತಾರೆ. ಅವನ ವ್ಯವಸ್ಥೆನೇ ತಾಯಿ ಮಾಡ್ತಾರೆ. ಅವಂದೇ ಒಂದು ಆದಂತ ಪ್ರಪಂಚದೊಳಗ ಅವರು ಬೆಳೀತಾ ಇದ್ದಾರೆ. ಬಾಲ್ಯದ ಪಟ್ಟದ ಪೂಜಾರಿ ಶ್ರೀ ಮಹಾಲಿಂಗರಾಯರ ವಂಶಸ್ಥರು, ಬಾಲ್ಯದ ಪಟ್ಟದ ಪೂಜಾರಿ ಶ್ರೀ ಮಹಾಲಿಂಗರಾಯನ ಮಾರಾಯರು. ಯಾವುದೇ ಕುಂದುಕೊರತೆ ಇಲ್ಲ. ಈ ಏಳಿಗೆಯಲ್ಲಿ ಪಾಲಿಸುತ್ತ ಹೊಂಟಿದ್ದೆವು, ನಡೀತಾ ಇದೆ. ಆಗು ಹೋಗುಗಳ ಬದಲು ಎಲ್ಲ ತರ ಮಾಹಿತಿನೂ ಹೇಳ್ತಾರೆ. ಆದ್ರಿನ ಪಟ್ಟ 12 ವರ್ಷದ ನಂತರ ಪಟ್ಟ ಹಾಕಲಕ್ಕ ಅವಕಾಶವಿದೆ. 12 ವರ್ಷದ ನಂತರ ಪಟ್ಟು ಹಾಕುತ್ತಾರೆ. ಪಟ್ಟ ಹಾಕಿದ ನಂತರ ನಮ್ಮದೇ ಆದಂತ ಒಂದು ಆಚರಣೆ, ಕೋಟೆ ಅಂತೇಳಿ ಒಬ್ರು ನಮ್ಮಲ್ಲಿ ವ್ಯವಸ್ಥಿಕ ಇರ್ತಾರೆ. ಪಟ್ಟದ ಪೂಜಾರಿ ಅವರಿಗೆ ವ್ಯವಸ್ಥೆ ಮಾಡಕ್ ಅವರು ಎಲ್ಲ ಆಗು ಹೋಗುಗಳ ಬಗ್ಗೆ ಇವರು ವ್ಯವಸ್ಥೆ ಮಾಡ್ತಾರೆ. ಬಟ್ ಆದ ನಂತರ ಆಲ್ರೆಡಿ ಈಗ ಎಲ್ಲರಿಗೆ ಹೇಳೋದು ಕೇಳೋದು ಅವರು ಅಮೃತವಾಣಿಯಿಂದ ಏನು ಸ್ಪರ್ಶವಾಣಿಯಿಂದ ಹೇಳ್ತಾರೆ, ಆಗು ಹೋಗುಗಳು ನಿಜ ಸತ್ಯ ಘಟನೆಯಲ್ಲಿ ನಡೀತಾ ಇವೆ. ನಮ್ದೇ ಆದಂತ ಒಂದು ಸರ್ವ ಜನಾಂಗನು ಎಲ್ಲರೂ ನನಗ ಒಂದು ಸವಲತ್ತನ್ನು ಮಾಡಿಕೊಡ್ತಾ ಇದ್ದಾರೆ.